ಕಸ್ತೂರಿ ಶಂಕರ್ ಅವರು ಕನ್ನಡದ ಪ್ರಮುಖ ಗಾಯಕಿಯರಲ್ಲಿ ಒಬ್ಬರು. ಕನ್ನಡದ ಸುಪ್ರಸಿದ್ಧ ಗಾಯಕಿಯರಾದಂತಹ ಎಸ್ ಜಾನಕಿ, ಬಿ.ಕೆ. ಸುಮಿತ್ರಾ, ಬೆಂಗಳೂರು ಲತಾ ನಂತರ ಬಂದಂತಹ ಕನ್ನಡದ ಗಾಯಕಿ ಕಸ್ತೂರಿ ಶಂಕರ್. ಸುಪ್ರಸಿದ್ಧ ಗಾಯಕಿ ಕಸ್ತೂರಿ ಶಂಕರ್ ಅವರ ಬಗ್ಗೆ ನಮಗೆ ಗೊತ್ತಿರುವಂತಹ ಕೆಲವು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಪ್ರೀತಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಸ್ತೂರಿ ಶಂಕರ್ ಅವರು ನವೆಂಬರ್ 1, 1950 ಮೈಸೂರಿನಲ್ಲಿ ಜನಿಸಿದವರು. ತಂದೆ ಜೆ.ಸಿ. ಶಂಕರಪ್ಪ ಗಾಂಧಿವಾದಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ, ಉತ್ತಮ ಬರಹಗಾರ ಆಗಿದ್ದರು. ಕಸ್ತೂರಬಾ ಗಾಂಧಿಯವರ ನೆನಪಿನಲ್ಲಿ ಮಗಳಿಗೆ ಕಸ್ತೂರಿ ಎಂದು ಹೆಸರಿಟ್ಟರು. ಕಸ್ತೂರಿ ಶಂಕರ್ ಅವರು ಬಾಲ್ಯದಿಂದಲೇ ತಂದೆಯವರು ರಚಿಸಿದ ಭಕ್ತಿಗೀತೆಗಳನ್ನು, ದಾಸರ ಪದಗಳನ್ನು ಸ್ಪಷ್ಟವಾಗಿ ಬಾಯ್ತುಂಬ ಮಧುರವಾಗಿ ಹಾಡುತ್ತಿದ್ದರು. ರಾಷ್ಟ್ರಕವಿ ಜಿ.ಎಸ್.ಎಸ್. ರಚಿಸಿದ ಬಾನಿನಿಂದ ಉದುರುವ ಹನಿಗಳಂತೆ ಎಂಬ ಸುಂದರ ಕವಿತೆಯ ಸಾಲುಗಳನ್ನು ಕಸ್ತೂರಿ ಶಂಕರ್ ಹಾಡುವಾಗ ತಮ್ಮ ಭಾವನೆಯ ಪದಪುಂಜದಲ್ಲಿ ತುಂಬಿ ರಸವನ್ನು ಹರಿಸುತ್ತಾ ಸಾಗುತ್ತಾರೆ. ಚಲನಚಿತ್ರ ವಿಶ್ಲೇಷಕ ಎ.ಆರ್. ಮಣಿಕಾಂತ್ ಕಸ್ತೂರಿ ಶಂಕರ್ ಅವರನ್ನು ಪಿ. ಸುಶೀಲಾ, ಎಸ್. ಜಾನಕಿ ಹಾಗೂ ವಾಣಿ ಜಯರಾಮ್ ಸಾಲಿನಲ್ಲಿ ಸೇರಿಸಬೇಕು ಎಂದು ಬೆಟ್ಟದ ಗೌರಿ ಚಿತ್ರಕ್ಕೆ ಹಾಡಲು ಆಹ್ವಾನಿಸಿದರು. ಆದರೆ ದುರದೃಷ್ಟವಶಾತ್ ಆ ಚಿತ್ರ ಬಿಡುಗಡೆ ಕಾಣಲೇ ಇಲ್ಲ. ಮುಂದೆ ಭಾಗ್ಯಜ್ಯೋತಿ ಚಿತ್ರದ ಗುಡಿ ಸೇರದ ಮುಡಿ ಏರದ ಕಡೆಗಾಣಿಸೋ ಹೂವಲ್ಲ ಹಾಡು ಅತ್ಯಂತ ಜನಪ್ರಿಯವಾಯಿತು. ಕಸ್ತೂರಿ ಶಂಕರ್ ಅವರ ಹಾಡುಗಾರಿಕೆ ಬರೀ ಚಿತ್ರಗಳಿಗಲ್ಲ, ಭಕ್ತಿಗೀತೆ, ಜಾನಪದ ಗೀತೆ, ರೇಡಿಯೋ ಸಂಗೀತಕ್ಕೆ ಹೀಗೆ ಅವರ ಪ್ರತಿಭೆ ಬೆಳೆಯುತ್ತಾ ಹೋಯಿತು. ಶ್ಲೋಕಗಳಿಂದ ಆರಂಭವಾಗಿ ವಿಜಯದಾಸರ ಕೃತಿಯವರೆಗೂ ಎಲ್ಲಾ ಸುಮಧುರ ಹಾಡನ್ನು ಹಾಡಿದ್ದಾರೆ. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಮೈಸೂರು ಅನಂತ ಸ್ವಾಮಿಯವರು ರಾಗ ಸಂಯೋಜನೆ ಮಾಡಿದ ದಾರಾ ಬೇಂದ್ರೆಯವರ ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು ಎಂಬ ಹಾಡಿಗೆ ಸುಂದರ ಧ್ವನಿಯಾದರು. ಇನ್ನೊಂದು ಸುಪ್ರಸಿದ್ಧ ಗೀತೆ ಯಾವುದೆಂದರೆ ನವೋದಯದ ಕಿರಣ ಲೀಲೆ, ಡಾಕ್ಟರ್ ಜೆ.ಎಸ್. ಶಿವರುದ್ರಪ್ಪರವರ ರಚನೆ. ಕಸ್ತೂರಿ ಶಂಕರ್ ಅವರು ಚಿತ್ರಗಳಲ್ಲಿ ಹಾಡಿರುವ ಜನಪ್ರಿಯ ಹಾಡುಗಳು ಯಾವುದೆಂದರೆ ಬಿಳಿ ಹೆಂಡತಿ ಚಿತ್ರದಿಂದ ರಂಗೇನ ಹಳ್ಳಿಯಾಗೆ, ಕಥಾಸಂಗಮ ಚಿತ್ರದಿಂದ ಓ ದ್ಯಾವ್ರು, ತಾಯಿಗೆ ತಕ್ಕ ಮಗ ಚಿತ್ರದ ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹಾಡುವಾಗ ಕಸ್ತೂರಿ ಶಂಕರ್ ಅವರಿಗೆ ಜ್ವರಾನೇ ಬಂದಿತ್ತಂತೆ. ರವಿಚಂದ್ರ ಚಿತ್ರದಿಂದ ಇದು ರಾಮ ಮಂದಿರ, ಭಾಗ್ಯಜ್ಯೋತಿ ಚಿತ್ರದಿಂದ ಗುಡಿ ಹೇರದ ಮುಡಿ ಸೇರದ, ಹೀಗೆಯೇ ಹಲವಾರು ಅವಸ್ಮರಣೀಯ ಹಾಡುಗಳನ್ನು ಹಾಡಿದ್ದಾರೆ. ಕಸ್ತೂರಿ ಶಂಕರ್ ಹಾಡಿರುವ ಸುಪ್ರಸಿದ್ಧ ಧ್ವನಿ ಸುರುಳಿಯ ಹೆಸರು ನವೋದಯ, ನಾಕುತಂತಿ, ಕಾವ್ಯ ಕಸ್ತೂರಿ, ದೀಪಿಕಾ, ಕೆಂಧಾವರೆ, ಸೌಗಂಧ. ಕಸ್ತೂರಿ ಶಂಕರ್ ಅವರು ತಮ್ಮದೇ ಆದ ವಾದ್ಯ ವೃಂದದ ಮೂಲಕ ನಾಡಿನಾದ್ಯಂತ ಕಾರ್ಯಕ್ರಮಗಳನ್ನು ಹಲವು ಬಾರಿ ಕೊಟ್ಟಿದ್ದಾರೆ. ಹಿಂದಿ ಭಾಷೆಯಲ್ಲದೆ ಇತರ 8 ಭಾಷೆಗಳಲ್ಲಿ ಹಾಡಿದ್ದಾರೆ. ಅವರದು ಗೌರವಪೂರ್ಣ ವ್ಯಕ್ತಿತ್ವ, ಸಹಜ ನಗೆ, ಗಾಂಭೀರ್ಯ, ಎಲ್ಲರ ಜೊತೆ ಬೆರೆಯುವ ಮನೋಭಾವ ಅವರು ಪ್ರೇಕ್ಷಕರಲ್ಲಿ ಒಂದಾಗಿ ಅವರ ಗುಣವನ್ನು ವೃದ್ಧಿಸುತ್ತವೆ. ಹೀಗೆಯೇ ಕಸ್ತೂರಿ ಶಂಕರ್ ಅವರು ತಮ್ಮದೇ ಆದಂತಹ ಛಾಪ ಮೂಡಿಸಿದ್ದಾರೆ. ಅವರ ಗಾಯನದಿಂದ ಎಲ್ಲರ ಮನಸ್ಸಿನಲ್ಲೂ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಪ್ರೀತಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಸುಪ್ರಸಿದ್ಧ ಗಾಯಕಿ ಕಸ್ತೂರಿ ಶಂಕರ್ ಅವರ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇವೆ.